ನಾನು ನೋಡ್ತೀನಿ, ನಾನು ಇಲ್ಲೇ ಗೆಲ್ತೀನಿ. ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲ ಸೌಮ್ಯ ರೆಡ್ಡಿ XMLA ಜಯನಗರ, ಅವ್ರ ತಂದೆ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರು, ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ, ಅವ್ರ ಮಗಳು MLAಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರ? ಸೋತಿರೋದು ಇಷ್ಟರಲ್ಲೂ ಒಂದು 100 ಹೋಟೆಲ್ ಸೋತಿರೋದು. ಆ ಅಮ್ಮ ಒಂದು ದಿನ ಹೋಗಿ MLAಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲಿ ಹೋಗಿ ದಾಳಿ ಮಾಡ್ತಾ ಇಲ್ಲ, ಎಲ್ಲೂ ಹೋಗಿಲ್ಲ. ತಂದೆ ಹೇಳಿ ಎಷ್ಟು ಬೇಕಾದ್ರೂ ಮಾಡ್ಬೋದಾಯ್ತಲ್ಲ. ಆ ಹೆಣ್ಣು ಮಗಳನ್ನಾದ್ರೂ ನೋಡಿ ಕಲೀರಿ. ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ. ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿಗೆ ಹೋಲಿಸ್ಕೊಳ್ಳೋದು. ನೀವು ಆಯ್ತಮ್ಮ, ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೀರಿ. ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ? ನೀವು ಇಂದಿರಾ ಗಾಂಧಿ ಆಗ್ತೀರಾ? ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಹೋಲಿಕೆ ನೋಡ್ತಾ ಇದ್ದೀನಿ. ನಾನು ಇಂದಿರಾ ಗಾಂಧಿ ಹೆಣ್ಣು, ನಾನು ಹೆಣ್ಣು ಅಂತೀರಿ. ನಾನು ಇಲ್ಲ ಅಂತ ಹೇಳಿದ್ನೇನಮ್ಮ? ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನಾ? ನಾನು ಯಾವತ್ತನ ಮಾತಾಡಿದ್ದೀನಾ? ಹೆಣ್ಣು ಮಕ್ಕಳು ಹೆಣ್ಣು ಅಂತ ಕರಿತೀವಿ. ನಿನ್ಗೆ ಎಷ್ಟು ಜನ ಮಕ್ಕಳು ಅಂದರೆ 3 ಹೆಣ್ಣು ಅಂತೀವಿ. ಬೇರೆ ಏನಾರು ಮಾತಾಡ್ತೀವಿ ನಾವು? ಒಂದು ಹೆಣ್ಣು ಮಗಳನ್ನ, ಒಂದು ಹೆಣ್ಣನ್ನ ಹೆಣ್ಣು ಅಂತ ಕರಿತೀವಿ. ತಪ್ಪೇನು? ನನಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ ಹೆಣ್ಣು ಹೆಣ್ಣು. ಅರೆ, ಈಗ ನಿಮ್ಗೆ ಯಾರನ್ನ ಕೇಳಿದ್ರೆ ಎಷ್ಟಪ್ಪ ಮಕ್ಕಳು ಅಂದರೆ 3 ಜನ ಗಂಡು 2 ಹೆಣ್ಣು ಅಂತೀವಿ. ಬೇರೆ ಏನಾರು ಮಾತಾಡ್ತೀವ? ಇದೆ ತಾನೇ? ಇಷ್ಟು ಬಿಟ್ಟು ಬೇರೆ ಇದೆಯಾ? ಅದನ್ನಿಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡ್ಬಿಟ್ಟ. ನಾನೆಲ್ಲ ಅವಮಾನ ಮಾಡಿದೆ. DK ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಬಡ್ಕೊಂಡು ನನ್ನ ಗಂಡನ ಕೊಂದ್ಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ CBI ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ. ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡ್ ಬಂದಿದ್ದೀವಿ. ತಿರ್ಚ್ಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದು. ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು. ಆಮೇಲೆ ಏನಾಯ್ತು? ಲೇಟ್ರಾನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿ. ಈಗ ಮಗಳು MLA ಆದ. ಆ ಮಗಳು MLA ಮಾಡೋದಕ್ಕೆ ಒಂದ್ ಕಡೆ ಹೋರಾಟ, ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಿಗೆ ಬೆಳೆಯೋದಕ್ಕೆ ಈ ಅಮ್ಮನ ಹೋರಾಟ. ಇದು ನನಗಾಗಿರೋ ಅನ್ಯಾಯ. ಪಟಾಕಿ ಕೊಡೋದಕ್ಕೂ ಬಿಡ್ತಾ ಇಲ್ಲ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.